ಸರ್ಕಾರ ತನ್ನ ರೆಸ್ಪಾನ್ಸಿಬಿಲಿಟಿಯನ್ನ ಜವಾಬ್ದಾರಿನ ಹೇಗೆ ನಿರ್ಭಾಯಿಸ್ತಾ ಇದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಉದಾಹರಣೆ ಆಗ್ತಾ ಇದೆ. ಸಾರ್ವಜನಿಕರ ಪರದಾಟ ಮುಂದುವರಿತಾ ಇದೆ. ಜಿಲ್ಲಾ ಕೇಂದ್ರಗಳಲ್ಲಿ ಬಸ್ಗಳು ಆಪರೇಟ್ ಆಗ್ತಾ ಇದೆಯಾ ಇಲ್ವಾ, ಚಿಕ್ಕಮಗಳೂರಿನಲ್ಲಿ KSRTC ಬಸ್ಗಳ ಕನೆಕ್ಟಿವಿಟಿ ಇದೆಯಾ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ನಾವು ಉತ್ತರ ಕೊಡ್ತೀವಿ. ನೋಡ್ತಾ ಹೋಗೋಣ ಬನ್ನಿ. ಅರಿಯರ್ಸ್ ಹಾಗೂ ವೇತನ ಪರಿಷ್ಕರಣೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರರು ಕರೆ ನೀಡಿರುವಂಥ ಮುಷ್ಕರಕ್ಕೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಂಪೂರ್ಣ ಬೆಂಬಲ ವ್ಯಕ್ತವಾಗಿರುವಂಥದ್ದು. ಯಾವುದೇ ಒಂದು ಬಸ್ಸು ಕೂಡ ರಸ್ತೆಗೆ ಇಳಿದಲೇ ಇರುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ನಾನೀಗ KSRTC ಬಸ್ ಸ್ಟ್ಯಾಂಡ್ ಒಳಭಾಗದಲ್ಲೇ ಇದ್ದೀನಿ. ನೋಡ್ಬೋದು, ಇವತ್ತಿನಿಂದ KSRTC ನೌಕರರು ಕೂಡ ತಮ್ಮ ಅರಿಯರ್ಸ್ ಮತ್ತು ವೇತನ ಪರಿಷ್ಕರಣೆ ಸೇರಿದಂತೆ ಸರ್ಕಾರದ ವಿರುದ್ಧ ಒಂದು ಅಸಮಾಧಾನ ಹೊರಹಾಕಿ ಬಂದ್ಗೆ ಕರೆ ನೀಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಬಂದ್ಗೆ ಸಂಪೂರ್ಣವಾಗಿ ಬೆಂಬಲ ವ್ಯಕ್ತವಾಗಿದೆ. ಚಿಕ್ಕಮಗಳೂರು ನಗರದ ಜಿಲ್ಲಾ ಕೇಂದ್ರ KSRTC ಬಸ್ ನಿಲ್ದಾಣದಲ್ಲಿ ಯಾವುದೇ ಒಂದು ಬಸ್ಸು ಕೂಡ ಸಂಚಾರವನ್ನು ಆರಂಭ ಮಾಡಿಲ್ಲ. ಅಂತಂದರೆ ಬಸ್ ನಿಲ್ದಾಣದಲ್ಲಿ ಯಾವುದೇ ಬಸ್ಗಳು ಕೂಡ ಇಲ್ಲ. ಎಲ್ಲ ಬಸ್ಗಳು ಕೂಡ ಈಗಾಗಲೇ ಡಿಪೋಕ್ಕೆ ಹೋಗಿರುವಂಥದ್ದು. ಚಿಕ್ಕಮಗಳೂರು ಡಿಪೋಗೆ ಬರುವಂಥ 156 ಬಸ್ಸು ಸೇರಿದಂತೆ ನಮ್ಮ ಚಿಕ್ಕಮಗಳೂರು ವಿಭಾಗದಲ್ಲಿ 6 ಡಿಪೋನಿಂದ ಸುಮಾರು 560ಕ್ಕೂ ಹೆಚ್ಚು ಸರ್ಕಾರಿ ಬಸ್ಗಳು ಇರುವಂಥದ್ದು. ಎಲ್ಲ ಬಸ್ಗಳು ಕೂಡ ಈಗಾಗಲೇ ಡಿಪೋಗಳಲ್ಲಿ ಇರುವಂಥದ್ದು. ಮತ್ತು ಚಾಲಕರು ನಿರ್ವಾಹಕರು ಬಸ್ಗಳನ್ನು ಡಿಪೋನಲ್ಲಿ ಹಾಕಿ ಅವರು ಹೊರಭಾಗ ಅಂದರೆ ಬಸ್ ನಿಲ್ದಾಣದಲ್ಲಾಗ್ಬೋದು ಅಥವಾ ಬಸ್ ನಿಲ್ದಾಣದ ಹೊರಭಾಗದಲ್ಲಿರುವಂಥ ಕ್ಯಾಂಟೀನ್ಗಳಲ್ಲಿ ಮತ್ತು ಡಿಪೋಗಳಲ್ಲಿ ಜಮಾಯಿಸಿರುವಂಥದ್ದು. ಅಂದರೆ ಯಾವಾಗ ಪ್ರತಿಭಟನೆ ಯಾವ ರೂಪ ಪಡ್ಕೊಳ್ಳುತ್ತೋ, ಯಾವಾಗ ಏನಾಗುತ್ತೋ ಅನ್ನೋ ನಿಟ್ಟಿನಲ್ಲಿ ಯಾರೂ ಕೂಡ ಅಕ್ಕಪಕ್ಕ ಇರುವಂಥ ಹಳ್ಳಿಯ ಮನೆಗಳಿಗೂ ಕೂಡ ಹೋಗೋದಕ್ಕೆ ಹಿಂದೇಟು ಆಗ್ತಾ ಇರುವಂಥದ್ದು. ಆದರೆ ಈಗಾಗಲೇ ಬಸ್ ಬಂದ್ ಇರೋದ್ರಿಂದ ಈಗ ಪ್ರಯಾಣಿಕರ ಸಂಖ್ಯೆಯೂ ಕೂಡ ಸಂಪೂರ್ಣವಾಗಿ ಬಸ್ ನಿಲ್ದಾಣದಲ್ಲಿ ಇಳಿಮುಖ ಆಗಿರುವಂಥದ್ದು. ಅಂತಂದರೆ ನಿನ್ನೆಯಿಂದನೂ ಕೂಡ ನಾಳೆಯಿಂದ ಬಸ್ ಇರೋದಿಲ್ಲ ಅನ್ನೋ ಮಾಹಿತಿ ಸಿಕ್ಕಿರೋದ್ರಿಂದ ಬಸ್ ನಿಲ್ದಾಣದಲ್ಲಿ ಬಸ್ಗಳ ಸಂಖ್ಯೆಯೂ ಕೂಡ ಅಂದರೆ ಬಸ್ಗಳ ಸಂಖ್ಯೆ ಸಂಪೂರ್ಣವಾಗಿ ಇಲ್ದಲೇ ಇರುವಂಥದ್ದು. ಪ್ರಯಾಣಿಕರ ಸಂಖ್ಯೆ ಕೂಡ ಸಂಪೂರ್ಣವಾಗಿ ವಿಳಂಬ ಆಗಿರುವಂಥದ್ದು, ತುಂಬ ಕಡಿಮೆ ಇರುವಂಥದ್ದು. ಇನ್ನು ಜೊತೆಗೆ ಈಗಾಗಲೇ ಯಾವಾಗ ಸರ್ಕಾರಿ ಬಸ್ಸು ಬಂದ್ ಆಗಿದೆಯೋ ಈಗಾಗಲೇ ಖಾಸಗಿ ಬಸ್ಗಳ ದರ್ಬಾರು ಶುರುವಾಗಿದೆ ಅಂತಲೇ ಹೇಳ್ಬೋದು. ಈಗ ತುಂಬ ಲಾಂಗ್ ರೂಟ್ ಅಂತಾರೆ, ಏನು ಮೈಸೂರು, ಬೆಂಗಳೂರು ಈ ರೀತಿಯಾದಂಥ ಲಾಂಗ್ ರೂಟ್ಗಳಿಗೆ ಅಲ್ಲದೆ ಸಣ್ಣ ಅಕ್ಕಪಕ್ಕ ಕಡೂರು ಆಗ್ಬೋದು, ಅರಸೀಕೆರೆ ಆಗ್ಬೋದು, ಬಾಣಾವರ, ಬೀರೂರು, ಶಿವಮೊಗ್ಗ, ತರೀಕೆರೆ ಈ ಭಾಗಗಳಿಗೆ ಈಗಾಗಲೇ ಖಾಸಗಿ ಬಸ್ಸುಗಳು ಓಡಾಟ ಆರಂಭ ಮಾಡಿರುವಂಥದ್ದು. ಅಂದರೆ ಇಷ್ಟು ದಿನಗಳ ಕಾಲ ಪ್ರಯಾಣಿಕರು ಶಕ್ತಿ ಯೋಜನೆಯಡಿ ಫ್ರೀಯಾಗಿ ಓಡಾಡ್ತಾ ಇದ್ರು. ಆದರೆ ಈಗ ಮಹಿಳೆಯರು ಕೂಡ ಬಸ್ಸಿಗೆ ದುಡ್ಡು ಕೊಟ್ಟು ಓಡಾಡುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಆದರೆ ಏನು ಇದೆಲ್ಲದರ ನಡುವೆಯೂ ಕೂಡ ಸಾರಿಗೆ ನೌಕರರು ಕರೆ ನೀಡಿರುವಂಥ ಮುಷ್ಕರಕ್ಕೆ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಸಂಪೂರ್ಣ ಬೆಂಬಲ ವ್ಯಕ್ತವಾಗಿರುವಂಥದ್ದು. ಮತ್ತು ಯಾವುದೇ ಒಂದೇ ಒಂದು ಬಸ್ ಕೂಡ ಇಲ್ಲದಲೇ ಸಂಪೂರ್ಣ ಬಸ್ ನಿಲ್ದಾಣ ಸಂಪೂರ್ಣವಾಗಿ ಸ್ತಬ್ಧವಾಗಿರುವಂಥದ್ದು. ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ TV, ಚಿಕ್ಕಮಗಳೂರು.